ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ಭರತ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಇವತ್ತಿನ ಒಂದು ತುಂಬಾ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ನಿಮಗೋಸ್ಕರ ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಈ ಒಂದು ಟಾಪಿಕ್ ಏನಂತ ಅಂದರೆ, ಯಾವಾಗ ನಾವು ವಿಡಿಯೋ ಅಪ್ಲೋಡ್ ಮಾಡಬೇಕು, ಎಂಥ ಒಂದು ಸಮಯದಲ್ಲಿ ನಾವು ವಿಡಿಯೋ ಅಪ್ಲೋಡ್ ಮಾಡಬೇಕು. ತುಂಬ ಜನ ಈ ಪ್ರಶ್ನೆ ಕೇಳ್ತಿರ್ತಾರೆ. ಇದರಿಂದ ಯಾರ್ಯಾರ್ದು ಡೌಟ್ ಇದೆ ಇದ್ರ ಬಗ್ಗೆ, ಆಮೇಲೆ ಯಾರ್ಯಾರ್ದು ಪ್ರಶ್ನೆ ಇದೆ ಯಾವಾಗ ವಿಡಿಯೋ ಅಪ್ಲೋಡ್ ಮಾಡಬೇಕು, ಯಾವಾಗ ನಾವು ಎಂಥ ಒಂದು ಸಮಯದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಈ ಥರ ಪ್ರಶ್ನೆ ಇದ್ದರೆ ಅಥವಾ ಡೌಟ್ ಇದ್ದರೆ ದಯವಿಟ್ಟು ಈ ವಿಡಿಯೋ ಒಂದು ಸೆಕೆಂಡ್ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ. ಎಂತಕ್ಕಂದರೆ ಈ ವಿಡಿಯೋ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಿಮಗೆ ಪೂರ್ತಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಒಂದು ಸೆಕೆಂಡ್ ಸ್ಕಿಪ್ ಮಾಡಿದೆ ಪೂರ್ತಿ ನೋಡ್ರೆ ನಿಮಗೆಲ್ಲ ಉತ್ತರ ಸಿಗುತ್ತೆ ಈ ಒಂದು ವಿಡಿಯೋದಲ್ಲಿ. ಬನ್ನಿ ತಡ ಮಾಡಿದೆ ನಮ್ಮ ಒಂದು ಟಾಪಿಕ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಏನಾದ್ರು ಹೊಸಬರ ನನ್ನ ಒಂದು ಟೆಕ್ ಭರತ್ ಚಾನಲ್ ನೋಡ್ತಿರೋದು, ದಯವಿಟ್ಟು ಟೆಕ್ ಭರತ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇಂಥ ಒಳ್ಳೆ ಕಾಂಟೆಂಟ್ ಆಗಲಿ ಒಳ್ಳೆ ವಿಡಿಯೋಸ್ ಆಗಲಿ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ತಡ ಮಾಡಿದೆ ನಮ್ಮ ಒಂದು ಟಾಪಿಕ್ನ ಶುರು ಮಾಡೋಣ ಫ್ರೆಂಡ್ಸ್. ಫಸ್ಟು ಈಗ ಹೇಳೋಣ ಮುಂಚೆ ನಿಮಗೆ ಶಾರ್ಟ್ಸ್ ಬಗ್ಗೆ ಮಾತಾಡೋಣ. ಶಾರ್ಟ್ಸು ಎಂಥ ಒಂದು ಸಮಯದಲ್ಲಿ ಯಾವಾಗ ನಾವು ಅಪ್ಲೋಡ್ ಮಾಡಬೇಕು ಅಂತ. ಶಾರ್ಟ್ಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಎಂಥ ಒಂದು ಹೊಸ ಕ್ರಿಯೇಟರ್ ಆಗಲಿ ಹೊಸ ಯೂಟ್ಯೂಬರ್ ಆಗಲಿ ಏನು ಮಾಡಬೇಕಂತ ಅಂದರೆ, ದಿನಕ್ಕೆ ಮಿನಿಮಮ್ ಆದರೂ 2 ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಬೇಕು. ಬೆಳಗ್ಗೆ ಒಂದು, ಸಾಯಂಕಾಲ ಒಂದು ಅಪ್ಲೋಡ್ ಮಾಡಲೇಬೇಕು. ತುಂಬ ಇಂಪಾರ್ಟೆಂಟ್ ಇದು. ಎಂತಕ್ಕಂತ ಅಂದರೆ, ಮುಂಚೆ ಅದ್ರ ಬಗ್ಗೆ ವಿಡಿಯೋ ಮಾಡಿದೆ ನಾನು. ಅದೇನಂತ ಅಂದರೆ, ಶಾರ್ಟ್ ವಿಡಿಯೋ ಜಾಸ್ತಿ ವೈರಲ್ ಆಗುತ್ತೆ, ಶಾರ್ಟ್ ವಿಡಿಯೋ ಜಾಸ್ತಿ ಬೂಸ್ಟ್ ಆಗುತ್ತಂತ. ಇದೊಂದು ನೀವು ಪಾಯಿಂಟ್ ಮೈಂಡಲ್ಲಿ ಇಟ್ಕೊಂಡು ನೀವು ಶಾರ್ಟ್ ವಿಡಿಯೋ ಮಾಡಬೇಕಾಗುತ್ತೆ, ಯಾವುದೇ ಒಂದು ಕ್ಯಾಟಗರಿ ಆಗಲಿ. ಅದೇ ಕೆಲವೊಂದು ಕ್ಯಾಟಗರಿ ತುಂಬ ರಿಸರ್ಚ್ ಮಾಡಬೇಕು. ಆಮೇಲೆ ಪ್ಲಸ್ ಕೆಲವೊಂದು ಕ್ಯಾಟಗರಿ ಕಾಮಿಡಿ ಥರ ಇರುತ್ತಲ್ಲ, ನೀವು ತುಂಬ ಒಂದು ಎಫರ್ಟ್ ಕೊಡಬೇಕಂತ ಹೇಳ್ಬೋದು ಶಾರ್ಟ್ ವಿಡಿಯೋಗೆ. 2-3 ಕ್ಯಾರೆಕ್ಟರ್ ಇನ್ಕ್ಲೂಡ್ ಆಗಿರ್ತಾರೆ ಶಾರ್ಟ್ ವಿಡಿಯೋಗೆ. ಅದಕ್ಕೋಸ್ಕರ ನೀವು ಬೆಸ್ಟ್ ಏನಂತ ಅಂದರೆ, ಯಾರ್ಯಾರು ಕಾಮಿಡಿ ಮಾಡ್ತೀರಾ ಅಂಥವ್ರಿಗೆಲ್ಲ ಒಂದು ಸಜೆಷನ್ ನನ್ನ ಕಡೆಯಿಂದ, ನೀವು ದಿನಕ್ಕೆ 1 ಶಾರ್ಟ್ ವಿಡಿಯೋ ಮಾಡಿ ಮಸ್ತು ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಶಾರ್ಟ್ ವಿಡಿಯೋ ಕತೆ ಮುಗೀತು. ನೆಕ್ಸ್ಟ್ ಲಾಂಗ್ ವಿಡಿಯೋ ಕತೆ ಬಗ್ಗೆ ಹೋಗೋಣ. ಲಾಂಗ್ ವಿಡಿಯೋ ಕತೆ ಬಗ್ಗೆ ಹೋಗಿದಾಗ ಇದು ಕ್ಯಾಟಗರಿ ಆಗಿ, ಆಮೇಲೆ ಅದರ ಕಾಂಟೆಂಟ್ ಆಗಿ, ಅದರ ಸ್ಟ್ರಾಟಜಿ ಮೇಲೆ ಇದು ಡಿವೈಡ್ ಆಗುತ್ತೆ ಎಲ್ಲ ಸೆಕ್ಷನ್ಸು. ಮೊದಲನೇದು ಬಂದ್ಬಿಟ್ಟು ಈಗ ನಾವು ಕಾಮಿಡಿ ಬಗ್ಗೆ ಮಾತನಾಡೋಣ. ಇದು ತುಂಬ ಕಾಂಪ್ಲಿಕೇಟೆಡ್ ಟಾಪಿಕ್ ಅಂತಲೇ ಹೇಳಬಹುದು. ಈ ಕಾಮಿಡಿ ಬಗ್ಗೆ ನಾವು ಮಾತನಾಡಬೇಕಂತ ಅಂದರೆ, ನೀವು ಸಪೋಸ್ ಈಗ ಸಿಂಗಲ್ ಆಗಿದ್ದೀರಾ, ನೀವು ಡಬಲ್ ರೋಲ್, ತ್ರಿಬಲ್ ರೋಲ್, ನೀವು ಆ್ಯಕ್ಟಿಂಗ್ ಎಲ್ಲ ಮಾಡ್ತೀರಾ. ಮಿನಿಮಮ್ ಆದ್ರೂ ನೀವು 3 ಅಥವಾ 1 ವಾರ, 3 ದಿವಸ ಅಥವಾ 1 ವಾರ ಹಿಡಿಯುತ್ತೆ ಒಂದು ವಿಡಿಯೋ ಮಾಡೋಕ್ಕೆ. ಹಾಗಂತ ಅಂದರೆ ನೀವು ವಾರಕ್ಕೆ 1 ಅಥವಾ 2 ವಿಡಿಯೋ ಅಪ್ಲೋಡ್ ಮಾಡಿ. ಆದರೆ ಭರತ್, ನಾನು ವಿಡಿಯೋ ಮಾಡೋಕ್ಕೇನೆ 1 ವಾರ ಆಗುತ್ತಂತ ಅಂದರೆ ನೀವು ವಾರಕ್ಕೆ ಒಂದ್ಸತಿ ಅಪ್ಲೋಡ್ ಮಾಡಿ. ಆದರೆ ನನಗೆ ಕೇಳಿದ್ರೆ ನೀವು ಕಾನ್ಸಂಟ್ರೇಟ್ ಇರಬೇಕು ವಿಡಿಯೋ ಅಪ್ಲೋಡಿಂಗ್ನಲ್ಲಿ. ಇಲ್ಲ ಅಂತ ಅಂದರೆ ವೇಸ್ಟು. ಎಂತಕ್ಕಂತ ಅಂದರೆ, ಈಗ ತುಂಬ ಯೂಟ್ಯೂಬರ್ಸ್ ಆಗ್ತಿದ್ದಾರೆ. ಯೂಟ್ಯೂಬರ್ಸ್ ಜಾಸ್ತಿ, ಈಗ ವ್ಯೂವರ್ಸೇ ಕಮ್ಮಿ ಅಂತಲೇ ಹೇಳ್ಬೋದು. ಆದರೆ 3-4-5 ವರ್ಷ ಮುಂಚೆ ಆ ಥರ ಮಾಡ್ಬೋದಿತ್ತು. ಹಂಗೆ ಮಾಡಿದ್ರು ಚೆನ್ನಾಗಿ ಬೂಸ್ಟ್ ಆಗ್ತಿತ್ತು, ಚೆನ್ನಾಗಿ ಹೋಗ್ತಿತ್ತು ವ್ಯೂಸು. ಆದರೆ ಹಿಂಗಲ್ಲ, ಈಗ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಇದೊಂದು ನೀವು ಮೈಂಡಲ್ಲಿ ಇಟ್ಕೊಂಡು ನೀವು ಕಾನ್ಸಂಟ್ರೇಟ್ ನಿಮ್ಮ ವಿಡಿಯೋ ಮೇಲೆ ಫೋಕಸ್ ಮಾಡಬೇಕು. ನನ್ನ ವಿಡಿಯೋ ಈ ಥರ ಮಾಡಬೇಕು, ನನ್ನ ವಿಡಿಯೋ ಈ ಥರ ಕ್ಲಾರಿಟಿ ಕೊಡಬೇಕು ನಾನು ಅಂತ ನೀವು ಆ ಥರ ನೀವು ಮಾಡಬೇಕಾಗತ್ತೆ. ಇದೊಂದು ನೀವು ಮೇಜರ್ ಪಾಯಿಂಟ್ನ ನೀವು ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ, ಮರ್ತೋಗ್ಬಿಡಿ ಇದನ್ನ. ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು. ನೆಕ್ಸ್ಟ್ ಬಂದ್ಬಿಟ್ಟು ನ್ಯೂಸ್ ಚಾನಲ್ಸ್. ಈಗ ನ್ಯೂಸ್ ಚಾನಲ್ಸ್ ಇರ್ತಾರಲ್ಲ, ತುಂಬ ನ್ಯೂಸ್ ಚಾನಲ್ ನಾನು ಕೂಡ ಗಮನಿಸಿದ್ದೀನಿ. ಈಗ ಸಪೋಸ್ ನಾನೊಬ್ಬ ನ್ಯೂಸ್ ಚಾನಲು, ನನಗೆ ದಿನಕ್ಕೆ 20, 30, 40 ಅಥವಾ 50 ವಿಡಿಯೋ ಮಾಡುವ ಒಂದು ಕೆಪಾಸಿಟಿ ಇದೆ. ಎಂತಕ್ಕಂತ ಅಂದರೆ, ನ್ಯೂಸ್ ಬರ್ತಾ ಇರುತ್ತೆ, ಈ ಘಟನೆ ಬಗ್ಗೆ ಹೇಳೋದು, ಈ ಥರ ಆಗೈತೆ, ಈ ಥರ ನ್ಯೂಸ್ ಬಂದಿದೆ, ಈ ಥರ ಯೋಜನೆ ಬಂದಿದೆ, ಈ ಥರ ಫೈನಾನ್ಷಿಯಲ್ ಬಂದಿದೆ, ಈ ಥರ ಚಿನ್ನದ ಬೆಲೆ ಜಾಸ್ತಿ ಆಗಿದೆ, ಈ ಥರ ಎಲ್ಲ ತುಂಬ ನ್ಯೂಸ್ ಬರ್ತಾ ಇರ್ತವೆ ನಮಗೆ ಡೈಲಿ ಅಂತಲೇ ಹೇಳ್ಬೋದು. ಇದರಿಂದ ನೀವು ನೋಡ್ಬೋದು ತುಂಬ ಒಂದು ನ್ಯೂಸ್ ಯೂಟ್ಯೂಬ್ ಚಾನಲ್ಸು ದಿನಕ್ಕೆ 20, 30, 40, 50 ವಿಡಿಯೋ ಅಪ್ಲೋಡ್ ಮಾಡ್ತಾರಂತಲೇ ಹೇಳ್ಬೋದು. ಆದರೆ ಬರೋದು ಕೇವಲ ನಮಗೆ 3 ನೋಟಿಫಿಕೇಶನ್. ಯಾಕೆ? ಯೂಟ್ಯೂಬ್ ಆಲ್ಗೋರಿಥಮ್ಮೇ ಹೇಳ್ಬಿಟ್ಟಿದೆ. ಅದೇನಂತ ಅಂದರೆ, ನಾವು 3ಕ್ಕಿಂತ ಮೇಲೆ ನೋಟಿಫಿಕೇಶನ್ ಕಳಿಸಲ್ಲ. ಇಲ್ಲೇ ಕ್ಲಿಯರ್ ಆಗ್ಬಿಡುತ್ತೆ ಒಂದು ಡೌಟು. ಅದೇನಂತ ಅಂದರೆ, 3ಕ್ಕಿಂತ ಮೇಲೆ ಜಾಸ್ತಿ ವಿಡಿಯೋಸ್ ಅಪ್ಲೋಡ್ ಮಾಡ್ಬಾರ್ದು. ಈಗ ಸಪೋಸ್ ನಮ್ಮ ಸಬ್ಸ್ಕ್ರೈಬರ್ ಇರ್ತಾರೆ, ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರ್ತಾರೆ. ಈಗ ಸಪೋಸ್ ನಾನು ದಿನಕ್ಕೆ 20 ವಿಡಿಯೋ ಅಪ್ಲೋಡ್ ಮಾಡ್ಬಿಟ್ಟು ಕೇವಲ ಅವ್ರಿಗೆ 3 ನೋಟಿಫಿಕೇಶನ್ ಹೋಗೋದು, ಇನ್ನು ಮಿಕ್ಕಿದ ಎಷ್ಟು 17 ವಿಡಿಯೋ ನೋಟಿಫಿಕೇಶನ್ ಹೋಗಲ್ಲ ಅವರಿಗೆ. ಇದೊಂದು ಡಿಸ್ಅಡ್ವಾಂಟೇಜ್ ಆಗುತ್ತೆ. ಅದಕ್ಕೆ ಹೇಳ್ತಾ ಇರೋದು, 3ಕ್ಕಿಂತ ಮೇಲೆ ವಿಡಿಯೋ ದಿನಕ್ಕೆ ನೀವು ಅಪ್ಲೋಡ್ ಮಾಡೋಕ್ಕೆ ಹೋಗಲೇಬೇಡಿ. ಇದೊಂದು ಡಿಸ್ಅಡ್ವಾಂಟೇಜ್ ಆಗುತ್ತೆ. ನೀವು ಮಿನಿಮಮ್ ಆದರೂ ದಿನಕ್ಕೆ 1 ವಿಡಿಯೋ ಅಪ್ಲೋಡ್ ಮಾಡಿ, ಮ್ಯಾಕ್ಸಿಮಮ್ಮು 3 ವಿಡಿಯೋ ಅಂತಲೇ ಹೇಳ್ಬೋದು. 3 ಮೇಲೆ ಹೋದರೆ ನಿಮಗೆ ಜಾಸ್ತಿ ವ್ಯೂಸ್ ಸಿಗಲ್ಲ.
ಮೈಂಡಲ್ಲಿ ಇಟ್ಕೊಳ್ಳಿ ಇದನ್ನ. ಯೂಟ್ಯೂಬರು ನೋಟಿಫಿಕೇಶನ್ ಕಳಿಸಲ್ಲ, ಆಮೇಲೆ ರೆಕಮೆಂಡ್ ಕೂಡ ಜಾಸ್ತಿ ಮಾಡಲ್ಲ. ಇದೊಂದು ಮೇನ್ ಪಾಯಿಂಟ್, ಮೇಜರ್ ಪಾಯಿಂಟ್ ನೀವು ಮೈಂಡಲ್ಲಿ ಇಟ್ಕೊಬೇಕಾಗತ್ತೆ. ಮೈಂಡಲ್ಲಿ ಇಟ್ಕೊಳ್ಳಿ ಇದನ್ನ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಟೆಕ್ಕು, ಎಜುಕೇಷನಲ್ಲು, ಆಮೇಲೆ ಬೇರೆ ಒಂದು ಕಾಂಟೆಂಟ್ ವಿಡಿಯೋಸು. ಇದ್ರ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಡೈಲಿ ಅವ್ರಿಗೆ ಒಂದೊಂದು ಟಾಪಿಕ್ ಸಿಗ್ತಾನೆ ಇರುತ್ತೆ ಅವ್ರಿಗೆ ಅಂತಲೇ ಹೇಳ್ಬೋದು. ಇದರಿಂದ ಡೈಲಿ ನಂತರ ಟೆಕ್ ಬಗ್ಗೆ ಅಥವಾ ಎಜುಕೇಷನ್ ಬಗ್ಗೆ ಮಾಡ್ತಿದ್ರೆ ಡೈಲಿ ಒಂದು ವಿಡಿಯೋ ಮಾಡುವ ಕೆಪಾಸಿಟಿ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ಇದರಿಂದ ಬೆಸ್ಟ್ ಏನಂತ ಅಂದರೆ ನಾನು ಸಜೆಸ್ಟ್ ಮಾಡೋದು ವಾರಕ್ಕೆ 3 ಅಥವಾ 4 ವಿಡಿಯೋ ನೀವು ಅಪ್ಲೋಡ್ ಮಾಡಿ. ಆದರೆ ಒಂದೇನಂತ ಅಂದರೆ ನಾನು ಹೇಳೋದು ನೀವು ಕಾನ್ಸಂಟ್ರೇಷನ್ ಇರಬೇಕು ವಿಡಿಯೋ ಅಪ್ಲೋಡಲ್ಲಿ. ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಕಂಟಿನ್ಯೂ ಆಗಿ ಕಾನ್ಸಂಟ್ರೇಟ್ ಇರಬೇಕು. ಯಾವಾಗ ನೀವು ದೊಡ್ಡ ಯೂಟ್ಯೂಬರ್ವರೆಗೂ ಆಗ್ತೀರಾ, ದೊಡ್ಡ ಯೂಟ್ಯೂಬರ್ವರೆಗೂ ಆಗೋವರೆಗೂ ನೀವು ಅಪ್ಲೋಡ್ ಮಾಡ್ತಾ ಇರ್ಬೇಕು ಕಾನ್ಸಂಟ್ರೇಷನ್ಗೆ ಆಗಿ. ಯಾವಾಗ ನೀವು ದೊಡ್ಡ ಯೂಟ್ಯೂಬರ್ ಆಗ್ಬಿಟ್ರಿ, 1 ಲಕ್ಷ ಮೇಲೆ ಸಬ್ಸ್ಕ್ರೈಬರ್ಸ್ ಅಚೀವ್ಮೆಂಟ್ ಮಾಡಿಬಿಟ್ರಿ, ಈಗ ಎಂತಕ್ಕಂತ ಅಂದರೆ ಈಗ ಕೆಲವೊಂದು ಏನೈತಲ್ಲ ಈಗೆಲ್ಲ ತುಂಬ ಕಷ್ಟ ಅಂತಲೇ ಹೇಳ್ಬೋದು 1 ಲಕ್ಷ ಸಬ್ಸ್ಕ್ರೈಬರ್ಸ್ ಮಾಡೋಕ್ಕೆ. ಆದರೆ ಕೆಲ ಸಿನಾರಿಯೋ ಬಗ್ಗೆ ಮಾತನಾಡ್ತಿರೋದು, ಸಪೋಸ್ 1 ಲಕ್ಷ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ಬಿಡ್ತು ನಿಮ್ಮದು, ಇಲ್ಲೂ ಕೂಡ ಅಷ್ಟೇ ಜಾಸ್ತಿ ಗ್ಯಾಪ್ ಬಿಡಬಾರ್ದು. ನೀವು ವಾರಕ್ಕೆ 1 ಅಥವಾ 2 ವಿಡಿಯೋ ಅಪ್ಲೋಡ್ ಮಾಡಿ. 2 ಅಥವಾ 3 ದಿವಸ ಗ್ಯಾಪ್ ಕೊಡಿ ಒಂದು ವಿಡಿಯೋಗಂತಲೇ ಹೇಳ್ಬೋದು. ಮಸ್ತು ಜಾಸ್ತಿ ನೀವು ಗ್ಯಾಪ್ ಕೊಟ್ಟರೆ ಏನೈತಲ್ಲ ಬ್ರೌಸಿಂಗ್ ಫ್ಯೂಚರಲ್ಲಿ ನಿಮ್ಮ ವಿಡಿಯೋ ಶೋ ಮಾಡಲ್ಲ, ಅದು ಬ್ರೇಕ್ ಆಗುತ್ತೆ. ಬ್ರೌಸಿಂಗ್ ಫ್ಯೂಚರ್ ಏನಂತ ಅಂದರೆ ಈಗ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಅದೇನಂತ ಅಂದರೆ ಈಗ ಸಪೋಸ್ ನಾನು ಫೇಸ್ಬುಕ್ ಬಗ್ಗೆ, ಇನ್ಸ್ಟಾಗ್ರಾಮ್ ಬಗ್ಗೆ ಅಥವಾ ಏನಾದರೂ ಕಾಮಿಡಿ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಈಗ ಸಪೋಸ್ ಫೇಸ್ಬುಕ್ ಬಗ್ಗೆನೇ ಇಟ್ಕೊಳ್ಳಿ. ಫೇಸ್ಬುಕ್ ಬಗ್ಗೆ ನಾನೀಗ ವಿಡಿಯೋ ಮಾಡ್ತೀನಿ, ಈಗ ಫೇಸ್ಬುಕ್ ಟ್ರಿಕ್ಸ್ ಬಗ್ಗೆ ಎಲ್ಲ. ಫೇಸ್ಬುಕ್ ಟ್ರಿಕ್ಸ್ ಬಗ್ಗೆ ವಿಡಿಯೋ ಮಾಡ್ತೀನಲ್ಲ, ಯೂಟ್ಯೂಬ್ ಆಲ್ಗೋರಿಥಮ್ ಐತಲ್ಲ ಈಗ ಬ್ರೌಸ್ ಮಾಡುತ್ತೆ ಫೀಚರ್ಸು, ಆದರೆ ಶೋ ಮಾಡ್ತಾರೆ ತುಂಬ ಜನಕ್ಕೆ ವಿಡಿಯೋಸು. 10 ಜನಕ್ಕೆ ಶೋ ಮಾಡಿರುತ್ತೆ, ಆದರೆ 5 ಜನ ನೋಡ್ತಾರೆ ನಮ್ಮ ವಿಡಿಯೋ ಕ್ಲಿಕ್ ಕೊಟ್ಬಿಟ್ಟು. ಇದರಿಂದ ಏನಾಗುತ್ತೆ ಅಂತ ಅಂದರೆ ಕ್ಲಿಕ್ ರೇಟ್ CTR ಜಾಸ್ತಿ ಆಗುತ್ತೆ, ವಿಡಿಯೋ ವೈರಲ್ ಆಗೋ ಕೂಡ ಚಾನ್ಸಸ್ ಕೂಡ ಇರುತ್ತೆ. ಇದೊಂದು ಮೇಜರ್ ಪ್ಲಸ್ ಪಾಯಿಂಟ್ ಆಗುತ್ತೆ ನಮಗೆ. ಇದೊಂದು ನೀವು ಮೈಂಡ್ನಲ್ಲಿ ನೀವು ಇಟ್ಕೊಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಅದರಲ್ಲಿ 3 ಜನ ಸಬ್ಸ್ಕ್ರೈಬ್ ಆಗ್ತಾರೆ, ಆಮೇಲೆ ಇನ್ನು 2 ಜನ ಸಬ್ಸ್ಕ್ರೈಬ್ ಆಗಿರಲಿಲ್ಲ. ಆದರೆ ಒಂದೇನಂತ ಅಂದರೆ ಮತ್ತೆ ಫೇಸ್ಬುಕ್ ಬಗ್ಗೆ ವಿಡಿಯೋ ಮಾಡ್ತೀನಿ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಅಥವಾ ಏನಾದರೂ ಇನ್ಫಾರ್ಮೇಷನ್ ಅದ್ರಲ್ಲಿ ಕೊಟ್ಟಿರ್ತೀನಿ. ನಾನೀಗ ಕೊಟ್ಟಿರ್ತೀನಲ್ಲ ಅಂತ ಒಂದು 5 ಜನ ನೋಡಿದಾರಲ್ಲ ನನ್ನ ವಿಡಿಯೋ, ಅವ್ರಿಗೆ ಮತ್ತೆ ಹೋಗಿ ತೋರಿಸಿದೆ. ಎಂತಕ್ಕಂತ ಅಂದರೆ ಯೂಟ್ಯೂಬ್ ಆಲ್ಗೋರಿಥಮ್ ಹೇಳ್ಬಿಟ್ಟಿದೆ. ಅದೇನಂತ ಅಂದರೆ ನಾನು ಕ್ರಿಯೇಟರ್ಸ್ಗೋಸ್ಕರ ಕೆಲಸ ಮಾಡಲ್ಲ, ನಾನು ಅದ್ರ ಬದಲು ಆಡಿಯನ್ಸ್ಗೋಸ್ಕರ ಕೆಲಸ ಮಾಡ್ತೀನಿ. ಆಡಿಯನ್ಸ್ಗೆ ಏನು ಬೇಕೋ ಅದೇ ನನ್ನ ಕರ್ತವ್ಯ. ಆಡಿಯನ್ಸ್ಗೆ ಏನು ಇಂಟ್ರೆಸ್ಟ್ ಇದೆಯೋ ಅದು ನಾನು ಕರ್ತವ್ಯ ನಂದು. ಅವ್ರಿಗೆ ಕೊಡ್ಬೇಕು, ನಾನು ಏನೇನು ಇಂಟ್ರೆಸ್ಟ್ ಇದೆ ಅವ್ರಿಗೆ ಶೋ ಮಾಡಬೇಕು. ಇದರ ಅರ್ಥ ಏನಂತ ಅಂದರೆ ಯಾರಿಗೆ ಫೇಸ್ಬುಕ್ ಬಗ್ಗೆ ತುಂಬ ಆಸಕ್ತಿ ಇದೆ, ಯಾರಿಗೆ ಫೇಸ್ಬುಕ್ ಬಗ್ಗೆ ತುಂಬ ಇಷ್ಟ ವಿಡಿಯೋ ನೋಡೋದು ಅಂಥವ್ರಿಗೆ ನನ್ನ ವಿಡಿಯೋನ ಹೋಗಿ ಶೋ ಮಾಡುತ್ತೆ. ಶೋ ಮಾಡಿದಾಗ ಕ್ಲಿಕ್ ಕೊಟ್ಟು ನೋಡ್ತಾರೆ. ಕ್ಲಿಕ್ ಕೊಟ್ಟು ನೋಡಿದಾಗ ನಿಮಗೆ ಅಡ್ವಾಂಟೇಜ್ ಹೇಗೆ ಅಂತ ಅಂದರೆ CTR ಜಾಸ್ತಿ ಆಗುತ್ತೆ, ಸಬ್ಸ್ಕ್ರೈಬರ್ ಬರ್ತಾರೆ, ಲೈಕ್ ಕೂಡ ಜಾಸ್ತಿ ಆಗುತ್ತೆ. ಇದರಿಂದ ಇಂಪ್ರೆಷನ್ ಕೂಡ ಜಾಸ್ತಿ ಆಗುತ್ತೆ, CTR ಕೂಡ ಜಾಸ್ತಿ ಆಗುತ್ತೆ, ವಿಡಿಯೋ ವೈರಲ್ ಆಗೋ ಕೂಡ ಚಾನ್ಸಸ್ ಇರುತ್ತೆ. ನೋಡಿ ಎಷ್ಟು ಅಡ್ವಾಂಟೇಜ್ ಇದೆ ಬೇರೆ ಒಂದು ಬ್ರೌಸಿಂಗ್ ಫೀಚರ್ನಲ್ಲಿ. ಹೌದು, ಇದು ತುಂಬ ಇಂಪಾರ್ಟೆಂಟ್, ಮೈಂಡಲ್ಲಿ ಇಟ್ಕೊಳ್ಳಿ. ವಿಡಿಯೋ ಕಾನ್ಸಂಟ್ರೇಷನ್ ಮೇಲೆ ನೀವು ಡಿಪೆಂಡ್ ಆಗಬೇಕಾಗುತ್ತೆ, ಮೈಂಡಲ್ಲಿ ಇಟ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು. ನೆಕ್ಸ್ಟ್ ಕೊನೆಯದಾಗಿ ಬಂದ್ಬಿಟ್ಟು ತುಂಬ ಜನ ಕೇಳ್ತಿರ್ತಾರೆ ಈ ಪ್ರಶ್ನೆನ, ಬರುತ್ತೆ ತುಂಬ ದೊಡ್ಡ ಯೂಟ್ಯೂಬರ್ಸ್ ನೋಡುತ್ತೆ ಅನ್ಕೊಣೋ. ಅದೇನಂತ ಅಂದರೆ ದೊಡ್ಡ ಯೂಟ್ಯೂಬರ್ಸ್ ಇರ್ತಾರಲ್ಲ, 1 ತಿಂಗಳಿಗೆ 1 ವಿಡಿಯೋ ಹಾಕ್ತಾರ್ಕೊಂಡು 600 ವ್ಯೂಸ್ ಆಗುತ್ತಲ್ಲ, ಹೆಂಗಪ್ಪಿ ಅಂತ ತುಂಬ ಜನ ಕೇಳ್ತಿರ್ತಾರೆ ನನಗೆ. ಹೆಂಗೆ ಅಂತ ಅಂದರೆ ಜಸ್ಟ್ ತುಂಬ ಸಿಂಪಲ್ ಹೇಳಬೇಕಂತ ಅಂದರೆ, ಈಗ ಸಪೋಸ್ ನನ್ನ ಚಾನಲ್ ನೋಡಿ ಅಷ್ಟೊಂದು ಆಡಿಯನ್ಸ್ ಬಿಲ್ಡ್ ಆಗಿಲ್ಲ, ಆದರೆ ದೊಡ್ಡ ಯೂಟ್ಯೂಬರ್ಸ್ ನೋಡಿ ತುಂಬ ಆಡಿಯನ್ಸ್ ಬಿಲ್ಡ್ ಆಗಿರುತ್ತೆ. ಯಾರ್ಯಾರು ತುಂಬ ಆಡಿಯನ್ಸ್ ಬಿಲ್ಡ್ ಆಗಿದೆ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡ್ಬೋದು ಅವ್ರ ವಿಡಿಯೋ. ಇದರಿಂದ ತುಂಬ ಜನ ಕಾಯ್ತಾ ಇರ್ತಾರೆ, ಯಾವ ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಬರುತ್ತಾ, ಯಾವ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಇಂಥ ದೊಡ್ಡ ಯೂಟ್ಯೂಬರು ಅಂತ ಕಾಯ್ತಾ ಇರ್ತಾರವರು. ಇದರಿಂದ ಆಡಿಯನ್ಸ್ ಬಿಲ್ಡಪ್ ಆಗಿರುತ್ತೆ. ಆಡಿಯನ್ಸ್ ಬಿಲ್ಡಪ್ ಆದಾಗ ಯಾವಾಗಾದರೂ ನಾವು ವಿಡಿಯೋ ಅಪ್ಲೋಡ್ ಮಾಡಿರಿ ನೋಡ್ತಾರೆ, ಅದನ್ನ ಕಾಯ್ತಾ ಇರ್ತಾರಲ್ಲ. ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದ್ಬಿಟ್ಟು ಆಡಿಯನ್ಸ್ ಬಿಲ್ಡಪ್ ಆಗಕ್ಕೆ ನೀವು ಫಸ್ಟ್ ಏನು ಮಾಡ್ಬೇಕಂತ ಅಂದರೆ ವಿಡಿಯೋ ಕಾನ್ಸಿಸ್ಟೆನ್ಸಿ. ಇದೇ ನಾನು ಫಸ್ಟಿಂದ ವಿಡಿಯೋದಲ್ಲೂ ಹೇಳ್ತಿರೋದು, ವಿಡಿಯೋ ಕಾನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್. ಯಾವುದೋ ಒಬ್ಬ ಚಿಕ್ಕ ಯೂಟ್ಯೂಬರ್ ಆಗಲಿ ದೊಡ್ಡ ಯೂಟ್ಯೂಬರ್ ಆಗಲಿ ವಿಡಿಯೋ ಕಾನ್ಸಿಸ್ಟೆಂಟ್ ಇದ್ರೇ ಅವ್ರಿಗೆ ವ್ಯೂಸ್ ಬರೋದು, ಆಮೇಲೆ ಸಬ್ಸ್ಕ್ರೈಬರ್ ಕೂಡ ಬರೋದು, ವಿಡಿಯೋ ಕೂಡ ವೈರಲ್ ಆಗೋದು. ಮೈಂಡಲ್ಲಿ ಇಟ್ಕೊಳ್ಳಿದ್ದ ವಿಡಿಯೋ ಕಾನ್ಸಂಟ್ರೇಟ್ ಇದ್ರೇನೆ ಗೆದ್ರಿ, ಇಲ್ಲಾಂದರೆ ಸೋತ್ರಿ ಅಂತಲೇ ಹೇಳ್ಬೋದು. ಇಷ್ಟ ಆಯಿತು ಹೇಗೆ ಯಾವಾಗ ವಿಡಿಯೋ ಅಪ್ಲೋಡ್ ಮಾಡೋದು, ಎಂಥ ಒಂದು ಸಮಯದಲ್ಲಿ ಚೆನ್ನಾಗಿರುತ್ತಂತ.
ನಾನು ಹೇಳಿರೋದು ಯಾರ್ಯಾರಿಗೆ ಒಂದು ಏನೈತಲ್ಲ ಸ್ಟ್ರಾಟಜೀಸು, ಯಾರ್ಯಾರಿಗೆ ಆಡಿಯನ್ಸ್ ಬಿಲ್ಡ್ ಆಗಿಲ್ಲ ಅಂತ ಒಂದು ಸ್ಟ್ರಾಟಜೀಸ್ ನಾನು ಹೇಳಿದ್ದೀನಿ. ಆದರೆ ಯಾರ್ಯಾರಿಗೆ ಆಡಿಯನ್ಸ್ ಬಿಲ್ಡ್ ಆಗಿದೆ ನಾನು ಮುಂಚೆ ಕೂಡ ಹೇಳಿದ್ದೀನಿ ಸ್ಟ್ರಾಟಜಿನ, ಅದನ್ನ ಫಾಲೋ ಮಾಡಬೇಕಾಗುತ್ತೆ. ಮತ್ತು ಅರ್ಥ ಆಗಲಿಲ್ಲ ನೋಡ್ರಿ ಮತ್ತೆ ಇನ್ನೊಂದ್ಸತಿ ಹಾಕೊಂಡು ವಿಡಿಯೋ ನೋಡಿ. ಯೂಟ್ಯೂಬ್ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕಿದ್ರೆ, ಏನಾದ್ರು ಡೌಟ್ ಇದ್ರೆ, ಹೆಲ್ಪ್ ಬೇಕಿದ್ರೆ ಕೆಳಗಡೆ ನಂಬರ್ ಹಾಕಿದ್ದೀನಿ. ಈ ನಂಬರ್ ತೊಗೊಂಡು ನನಗೆ ವಾಟ್ಸಪ್ ಮಾಡಿ ದಯವಿಟ್ಟು ಕಾಲ್ ಮಾಡ್ಕೊಳ್ಬೇಕು. ಎಂತಕ್ಕಂತ ಅಂದರೆ ಮೊಬೈಲ್ ಸ್ಟುಡಿಯೋದಲ್ಲಿರುತ್ತೆ, ಇದರಿಂದ ನಿಮ್ಮ ಒಂದು ಕಾಲ್ ಆನ್ಸರ್ ಮಾಡೋಕ್ಕಾಗಲ್ಲ. ವಾಟ್ಸಪ್ ಮಾಡಿ 200% 24 hours ಬಿಟ್ಟು ನಿಮಗೆ ರಿಪ್ಲೈ ಕೊಡ್ತೀನಿ. ಈ ಥರ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದೇಂಗಂದ್ರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಾಮೆಂಟ್ ಮಾಡ್ರಿ. ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.